ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು. ಇನ್ನೂ ಯಾರು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕತೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ. ರಮಣ್ ಕೈ ತೋರಿಸಿ ಅಲ್ಲಿರುವ ವ್ಯಕ್ತಿಗಳು ಯಾರು ಅಂತ ಕೇಳ್ದ. ಅವರು ಕಾಶಿರಾಜನ್ ಸರ್, ಅಲ್ಲಿರುವವರು ಪವಿ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಗಳು. ಅವರು ವಾರ ವಾರ ಹೀಗೆ ಮೀಟಿಂಗ್ ಮಾಡೋದು ಸಾಮಾನ್ಯ ಅಂತ ಹೇಳಿ ಹೊರಟು ಹೋದ. ಹ್ಞೂ ಅಂದ ರಮಣ್. ಒಳಗಡೆ ಹಲವು ಪ್ರಶ್ನೆಗಳು. ರಮಣ್ ಬಿಡದೆ ತನ್ನ ಚಿಕ್ಕಪ್ಪನಿಗೆ ಫೋನ್ ಮಾಡುವಾಗ ಅವರಿಗೆ ಫೋನ್ ಸಿಗಲಿಲ್ಲ. ಆದರೆ ಅಲ್ಲಿ ಕಾಶಿರಾಜನ್ ಬೇರೆ ಯಾರೊಂದಿಗೋ ತನ್ನ ಮೊಬೈಲ್ ಫೋನಿಂದ ಮಾತನಾಡ್ತಿದ್ರು. ನನಗೆ ಕೊಟ್ಟ ಫೋನ್ ನಂಬರ್ ಒಂದೇ ತಾನೇ? ಹಾಗಾದರೆ ಇವರು ಬೇರೆ ಸೆಲ್ ಫೋನ್ ಇಟ್ಕೊಂಡಿದ್ದಾರಾ? ಹಲವು ಪ್ರಶ್ನೆಗಳು ಅವನೊಳಗಡೆ ಉದ್ಭವಿಸಿದ್ವು. ಇಬ್ಬರೂ ಒಂದೆಡೆ ಕುಳಿತುಕೊಂಡ್ಮೇಲೆ ಸೀರಜ್, ಏನು ಮಚ್ಚ, ಏನಾದರೂ ಬಿಲ್ಡಿಂಗ್ ಕಟ್ತಾ ಇದೆಯೇ ಏನು ಅಂತ ಕೇಳ್ದ ಸೀರಜ್. ತಲೆ ಅಲ್ಲಾಡ್ತವನು, ಯಾವುದನ್ನು ಕಟ್ಟಿಲ್ಲಪ್ಪ ಅಂದ ರಮಣ್. ಹಾಗಾದರೆ ನಿಮ್ಮ ಚಿಕ್ಕಪ್ಪ ಯಾಕಾಗ್ತಾನೆ ಕರೆದು ಮೀಟಿಂಗ್ ಹಾಕಿರಬೇಕು? ಸಾಧಾರಣವಾಗಿ ಮಾತನಾಡಬೇಕು ಅನ್ನೋದಿದ್ರೆ ಮನೆಯಲ್ಲೇ ಇಟ್ಕೊಂಡು ಮಾತನಾಡ್ಬೋದಿತ್ತು ಅಲ್ವಾ? ಆದರೆ ಹೀಗೆ ವಾರ ವಾರ ಮೀಟಿಂಗ್ ಮಾಡ್ತಾರೆ ಅಂದರೆ ಖಂಡಿತವಾಗಿಯೂ ಯಾವುದಾದ್ರೂ ಬಿಲ್ಡಿಂಗ್ ಕಟ್ತಾನೆ ಇರಬೇಕು ಅಲ್ವಾ ಅಂದ. ನಿಮ್ಮ ಚಿಕ್ಕಪ್ಪ ಕೆಟ್ಟವನು ಅನ್ನೋ ಆಕಾಂಕ್ಷಳ ಮಾತುಗಳು ಕಿವಿಯಲ್ಲಿ ಮೊಳಗಿದ್ವು. ಏನು ಮಚ್ಚ, ಯಾಕೆ ಒಂದು ತರಹ ಇದೆಯಾ ಅಂತ ಕೇಳ್ದ. ಯಾರನ್ನು ನಂಬೋದು, ಯಾರನ್ನು ನಂಬಾರ್ದು ಅಂತ ಈಗಲಂತೂ ಭಯಂಕರವಾಗಿ ಅನುಮಾನ ಬರ್ತಿದೆ ಕಣೋ. ನೀನು ಗೊಂದಲದಲ್ಲಿಯಾ? ನಿನಗೆ ಐಡಿಯಾ ಹೇಳೋಷ್ಟು ನಾನು ಬುದ್ಧಿವಂತ ಅಲ್ಲ ಕಣೋ. ಚೆನ್ನಾಗಿ ಯೋಚಿಸು, ಪರಿಹಾರ ನಿಂಗೆ ಸಿಗುತ್ತೆ ಅಂತ ಹೇಳ್ದ ಸೀರಜ್. ರಮಣ್ ಅಂದ. ಸರಿ, ಯಾವ ವಿಷಯವಾಗಿ ನನ್ನನ್ನು ನೋಡಬೇಕು ಅಂತ ಹೇಳ್ದಿ? ನಾಳೆ ನನಗೂ ಆಕಾಂಕ್ಷಳಿಗೂ ಮನೆ ಹತ್ತಿರ ಇರುವ ದೇವಸ್ಥಾನದಲ್ಲಿ ಮದುವೆ ಕಣೋ. ವೇಗವಾಗಿ ಎದ್ದು ಬಂದವನು ತಪ್ಕೊಂಡು, ಮಚ್ಚ, ತುಂಬ ಸಂತೋಷವಾಗಿದೆ ಕಣೋ. ಪರವಾಗಿಲ್ವಲ್ಲ, ನಿನ್ನನ್ನೇ ಒಬ್ಬ ಹೆಣ್ಣಿಂದ ಬದಲಾಯಿಸಲು ಸಾಧ್ಯ ಆಯಿತು ಅಂದರೆ ಆಗ ನೀನು ಅವರನ್ನು ಯಾವ ಮಟ್ಟಿಗೆ ಪ್ರೀತಿಸ್ತಿದೀಯಾ ಅಂತ. ಇದರಲ್ಲಿ ಸಂತೋಷ ಪಡಲು ಏನಿದೆ ಕಣೋ? ಪರಿಪೂರ್ಣತೆ ಇದೆ ಮಚ್ಚ. ಆ ಹೆಣ್ಣಿನ ಬಗ್ಗೆ ಎಷ್ಟು ಜನ ಎಷ್ಟು ವಿಧವಾಗಿ ತಪ್ಪಾಗಿ ಮಾತನಾಡಿದ್ರು ಭಯದಿಂದ ಬೇಕಾದರೆ ಮಾತನಾಡದೆ ಭಾಳ ಜನ ಹಾಗೆ ಸುಮ್ಮನಿದ್ದಿರಬಹುದು. ಆದರೆ ಈ ತಾಳಿ ಮಾತ್ರ ಆ ಹುಡುಗಿಗೂ ನಿಂಗೂ ಇರುವ ಸಂಬಂಧವನ್ನು ಲೋಕಕ್ಕೆ ಹೇಳುವ ಒಂದು ವಿಷಯ ಕಣೋ. ನಾವು ನಮಗಾಗಿ ಬದುಕಬೇಕಾ ಅಥವಾ ಲೋಕಕ್ಕಾಗಿ ಬದುಕಬೇಕಾ? ಮಚ್ಚ, ಇಷ್ಟು ದಿನ ನೀನು ನಮಗಾಗಿ ಮಾತ್ರ ಬದುಕಿದ್ದೆ. ಯಾವಾಗ ಆಕಾಂಕ್ಷ ನಿನ್ನ ಜೀವನದೊಳಗಡೆ ಬಂದ್ಲೋ ಆಗ ಅವರಿಗೂ ನೀನು ಬದುಕಲು ಆರಂಭಿಸಿದೀಯ. ನಾಳೆ ನಿನ್ನ ಮಗುವಿಗೂ ಬದುಕುವೆ ನೀನು. ಸ್ವಾರ್ಥದ ಆಸೆಗಳು ಮರೆತು ನಮಗೆ ಬೇಕಾದವ್ರಿಗಾಗಿ ಬದುಕುವ ಜೀವನವೇ ಬಾಳಿನ ಉಳಿದ ಕಾಲವನ್ನು ಸಂತೋಷಪಡಿಸುತ್ತೆ ಕಣೋ. ನಾನು ಎಂಬ ಏಕಾಂಗಿ ಜೀವನ ಮರೆತು ನಾವು ಅನ್ನೋ ಮತ್ತೊಬ್ಬರೊಂದಿಗೆ ಬೆರೆಯುವುದು ಅಷ್ಟೇ ನಮ್ಮ ಜೀವನ ಅಂದ. ಎಲ್ಲೋ ಹೀಗೆ ಉಳಿದ್ಬಿಡ್ತೀಯೇನೋ ಅಂತ ಇಷ್ಟು ದಿನ ಒಬ್ಬ ಸ್ನೇಹಿತನಾಗಿ ನನಗೆ ಹಲವು ವಿಧದ ಭಯ ಇತ್ತು. ಅದನ್ನು ಹೇಳೋದಕ್ಕೂ ಕೂಡ ನನಗೆ ಧೈರ್ಯ ಸಾಕಾಗ್ತಾ ಇರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ನಮ್ಮ ಸ್ನೇಹಿತರು ಅಂತ ಇದ್ದರೂ ನಮಗೂ ನಿನಗೂ ಮಧ್ಯೆ ಒಂದು ತೆಳ್ಳನೆಯ ಗೆರೆ ಇತ್ತು. ಅದನ್ನು ದಾಟಿ ನಾನಂತೂ ಬಂದಿಲ್ಲ. ನೀನು ನನ್ನನ್ನು ಬಿಟ್ಟಿಲ್ಲ. ನೀನು ಯಾರು ಅಂತ ಕೇಳಿಬಿಟ್ರೆ ಆ ಭಯದಿಂದನೇ ನಾನು ನಿನಗೆ ಏನೂ ಹೇಳಲೇ ಇಲ್ಲ. ಆದರೆ ನನ್ನನ್ನು ಆಕಾಂಕ್ಷೆಗಳನ್ನು ನನ್ನ ಆಸ್ಪತ್ರೆಗೆ ಸೇರಿಸ್ತಿದೆಯಲ್ಲ ಅಂದೇ ಅರ್ಥ ಆಗಿ ಹೋಯಿತು. ನಿನ್ನ ಜೀವನದಲ್ಲಿ ಇನ್ನು ಮುಂದಿನ ಕಾಲ ಎಲ್ಲ ಅವಳ ಜೊತೆಗೆ ಬಾಳಲು ಹೊರಟಿದೀಯಾ ಅಂತ. ಸಂತೋಷ. ಸರಿ ಕಣೋ, ಬೆಳಗ್ಗೆ ಬಂದುಬಿಡು ಅಂದವನು. ಸಿರಜ್ ಮುಖದಲ್ಲಿ ಅತಿಯಾದ ಯೋಚನೆಗಳು ಇರೋದನ್ನು ಕಂಡು, ಏನು ಮಚ್ಚ, ಪವಿ ಕನ್ಸ್ಟ್ರಕ್ಷನ್ ಓನರ್ ಯಾರು ಅಂತ ಡೌಟ್ ರಮಣ್. ನನ್ನ ಪೇಪರ್ಗೆ ಮೆಸೇಜ್ ಕಳಿಸಿದ್ದೇನೆ, ಇನ್ನೂ 5 ನಿಮಿಷದಲ್ಲಿ ಯಾರು ಅಂತ ತಿಳಿದುಬಿಡುತ್ತೆ ಅಂತ ಹೇಳುವಾಗ ಫೋನ್ ಬಂತು. ಸರ್, ನೀವು ಕೇಳಿದ ಮಾಹಿತಿ ಪವಿತ್ರ ಕನ್ಸ್ಟ್ರಕ್ಷನ್ ಓನರ್ ಹೆಸರು ಕಾಶಿರಾಜನ್ ಅಂತ ಮತ್ತು ಅವರ ಸೆಲ್ ಫೋನ್ ನಂಬರ್ ಇದು ಅಂತ ಕೊಟ್ಟ. ಅವರ ಫೋಟೋ ಎಲ್ಲೂ ಸಿಗ್ತಿಲ್ಲ. ಶೀಘ್ರದಲ್ಲಿ ಕಂಡು ಹಿಡಿತೀನಿ ಸರ್ ಅಂತ ಹೇಳ್ದ. ಮಚ್ಚ, ಇದು ಹೇಗೆ ನಡೀತು? ಹೋಟೆಲ್ ಮ್ಯಾನೇಜರ್ ಕಾಶಿರಾಜನ್ ಹೇಳಿ ಆ ಹೆಸರು ಕೇಳಿದ ಕೂಡಲೇ ಟೈಪ್ ಮಾಡಿದೆ. ನಿನಗೆ ಎಲ್ಲೆಲ್ಲಿ ಆಳುಗಳಿದ್ದಾರೆ ಜಗತ್ತಿನಾದ್ಯಂತ ಅಂದವನು ಆ ಸೆಲ್ ಫೋನ್ ನಂಬರ್ ತೆಗೆದು ಸೀರಜ್ಗೆ ಕೊಟ್ಟು, ನಿನ್ನ ಆಳುಗಳನ್ನು ಬಿಟ್ಟು ಹೋಗಿ ಹೊಸದಾಗಿ ಬಿಲ್ಡಿಂಗ್ ಕಟ್ತಿದ್ದೇವೆ, ಅದಕ್ಕೆ ಏನು ಮಾಡಬೇಕು, ಇದಕ್ಕೂ ಮುಂಚೆ ನೀವು ಎಲ್ಲಿ ಕಟ್ತಿದ್ರಿ, ಆ ತರಹದ ಡೀಟೇಲ್ಸ್ ಎಲ್ಲ ನೋಡಲು ಹೇಳು ಅಂದ. ಸರಿ ಕಣೋ ಮಚ್ಚ, ಖಂಡಿತ ಅವರು ಅಂದವಾಗಿ ಮಾಡಿಕೊಡ್ತಾರೆ. ನಾಳೆನೇ ಈ ಡೀಟೇಲ್ಸ್ ಬೇಕು,
ಆಮೇಲೆ ಚಾರುಮತಿ ಬಗ್ಗೆ ವಿಚಾರಿಸಿದ್ಯಾ ಅಂತ ಕೇಳ್ದ ರಮಣ್. ತಿರ್ಚಿ ಮತ್ತು ತಂಜಾವೂರು ಜಾಲಾಡಿಸಿ ಆಗಿದೆ. ಅಲ್ಲಿಲ್ಲ. ಮುಂದೆ ನಾಳೆ ಬೆಳಗ್ಗೆ ಹೊರತನಾಡು. ನಾಳೆ ರಾತ್ರಿ ಒಳಗೆ ಅವಳ ಬಗ್ಗೆ ಎಲ್ಲ ತಿಳಿದ್ಬಿಡುತ್ತೆ ಕಣೋ ಮಚ್ಚ ಅಂತ ಹೇಳ್ದ ಸಿರಾಜ್. ಸಂತೋಷ. ಮದುವೆಗೆ ಬಂದು ಸೇರು ಅಂದವನು ತನ್ನ ಚಿಕ್ಕಪ್ಪನಿಗೆ ಕರೆ ಮಾಡಬೇಕು ಅನ್ನೋ ಆಲೋಚನೆಯನ್ನೇ ಬದಲಿಸ್ಕೊಂಡ್ಬಿಟ್ಟ. ಮೊದಲ ಬಾರಿಗೆ ಒಂದು ಅನುಮಾನ ಅವನೊಳಗಡೆ ಏಳಲು ಶುರುವಾಯಿತು. ಆ ಯೋಚನೆಯನ್ನು ಮನಸ್ಸಿನ ಮೂಲೆಯಲ್ಲಿ ಇಟ್ಕೊಂಡು ಮುಂದೆ ಬಟ್ಟೆ ಅಂಗಡಿಗೆ ಹೋದ ರಮಣ್. ಇತ್ತ ವಿಜಯಣ್ಣ, ನಿಮಗೂ ಆಕಾಂಕ್ಷಳಿಗೂ ಬಟ್ಟೆ ತಗೋಬೇಕಲ್ಲ, ನಾನು ಅಂಗಡಿಗೆ ಹೋಗ್ತಿದ್ದೀನಿ. ಸರಿ ಅಣ್ಣ, ನಾನು ತಾಳಿಗೂ ಐನೋರ್ಗೂ ಹೇಳಿದ್ದೇನೆ ಅಣ್ಣ. ದೇವಸ್ಥಾನದಲ್ಲಿ ಅನುಮತಿಯನ್ನು ಪಡೆದಿದ್ದೇನೆ ಅಂತ ವಿಜಯ್ ಹೇಳ್ದ. ಹಾಂ ಸರಿ, ಇದನ್ನೆಲ್ಲ ನಿಮ್ಮ ತಂಗಿ ಹತ್ರ ಹೇಳಿ ಊಟ ಮಾಡು ಅಂತ ಹೇಳು ಅಂತ ಹೇಳ್ದ ರಮಣ್. ಸರಿ ಅಣ್ಣ, ಹೇಳ್ತೀನಿ ಅಂದ ವಿಜಯ್. ರಮಣ್ ಬಟ್ಟೆ ಅಂಗಡಿಗೆ ಹೋಗಿ ತನಗೂ ಅವಳಿಗೂ ಬೇಕಾದ ಉಡುಪುಗಳನ್ನು ತಗೊಂಡ. ಜೊತೆಗೆ ಡಾಕ್ಟರ್ ಲಕ್ಷ್ಮಿ ಮತ್ತು ಪಾರ್ವತಿಯಮ್ಮ, ಚಿಂತಾಮಣಿ ಅಕ್ಕ, ವಿಜಯ್, ಸೀರಜ್ಗೆ ಮಾತ್ರ ಬಟ್ಟೆಗಳನ್ನು ತಗೊಂಡ. ಮೊದಲು ಆಸ್ಪತ್ರೆಗೆ ಹೋಗಿ ಲಕ್ಷ್ಮಿಗೆ ಬಟ್ಟೆಗಳನ್ನು ಕೊಟ್ಟು, ನಾಳೆ ನನಗೆ ಮದುವೆ, ನೀವು ಖಂಡಿತ ಬರಬೇಕು ಅಂತ ಹೇಳ್ದ. ಆ ಮಾತಿನಲ್ಲಿ ಲಕ್ಷ್ಮಿಯ ಕಣ್ಣಲ್ಲಿ ಕಣ್ಣೀರು ಬರತೊಡಗಿತು. ಕಣ್ಣೀರು ತುಂಬಿಕೊಂಡ್ರು. ಇದನ್ನೇ ತಾನೇ ಅವರು ನಿರೀಕ್ಷಿಸಿದ್ದು. ಹೆಂಡತಿ ಮಕ್ಕಳೊಂದಿಗೆ ಇವನು ಚೆನ್ನಾಗಿ ಬಾಳಬೇಕು ಅಂತ. ಅವರ ಸಂತೋಷ ಕಂಡು ಅವನಿಗೂ ಸಂತೋಷನೇ ಬಂತು. ಹಾಗೆ ಏನು ಈ ಮದುವೆಯಲ್ಲಿದೆ ಅಂದ್ಕೊಂಡ್ರು. ಇತರರ ಸಂತೋಷವನ್ನು ಆನಂದಪಡಿಸಲು ಮುಂದೆ ಅಲ್ಲಿ ಮಂಚದಲ್ಲೇ ಇರುವ ಪಾರ್ವತಿ ಅಮ್ಮನನ್ನು ಮಾತಾಡಿಸಿ ಆನಂತರ ಮನೆಗೆ ಬಂದವನು ಚಿಂತಾಮಣಿ ಅಕ್ಕನಿಗೆ, ವಿಜಯ್ಗೆ ಬಟ್ಟೆಗಳನ್ನು ಕೊಟ್ಬಿಟ್ಟು ಮೇಲಕ್ಕೆ ಹೋದ. ಮದುವೆಯ ನಾಯಕಿಯಾದ ನಮ್ಮ ಆಕಾಂಕ್ಷ ಅವಳ ಬಳಿ ಏನೂ ಹೇಳದೆ ಸ್ನಾನ ಮಾಡೋಕ್ಕೆ ಒಳಗಡೆ ಹೋಗ್ಬಿಟ್ಟ. ಅವನು ಇಟ್ಟ ಬ್ಯಾಗ್ಗಳನ್ನು ಬಿಚ್ಚಿ ನೋಡಿದವಳಿಗೆ ಕಣ್ಣುಗಳು ಸ್ವಲ್ಪ ಆನಂದದಿಂದ ನೀರು ಹಾಕಿದ್ವು. ತಾನು ಕೇಳಿದ್ದನ್ನು ಈಡೇರಿಸುವ ಒಬ್ಬಾತ ನನ್ನ ಮಾವ ಅಂದ್ಕೊಂಡವಳು ಈ ಉಡುಪುಗಳನ್ನು ನೋಡಿ ಅದಕ್ಕೆ ಮುತ್ತು ನೀಡಿದ್ಲು. ಮನ್ಸಾರೆ ತನ್ನ ಅಮ್ಮನಲ್ಲಿ ಬೇಡ್ಕೊಂಡ್ಳು. ನಾಳೆ ಈ ಮದುವೆ ಆ ಕಾಶಿರಾಜನ್ ತಲೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ನಡೆದು ಹೋಗಬೇಕು ಅಂದ್ಕೊಂಡ್ಳು. ಇತ್ತ ಕಾಶಿರಾಜನ್ ತನ್ನ ಮನೆಯೊಳಗಡೆ ಪ್ರವೇಶಿಸುತ್ತಿದ್ದಂತೆ ಮನೆಯ ಕೆಲಸದವರು ರಮಣ್ ಬಂದು ಹೋದರು ಅಂತ ಹೇಳಲು, ಏನು ರಮಣ್ ಬಂದಿದ್ನ, ಏನು ವಿಷಯವಾಗಿ ಇರಬಹುದು ಅಂತ ಅವನಿಗೆ ಫೋನ್ ಮಾಡಲು ಕರೆಯನ್ನು ಮಾಡ್ದ. ಆದರೆ ಇತ್ತ ರಮಣ್ ಅವನ ಕರೆಯನ್ನು ಸ್ವೀಕರಿಸಲೇ ಇಲ್ಲ. ನಂತರ ಕಾಶಿರಾಜನ್ ತನ್ನ ಮಗನಿಗೆ ಕರೆ ಮಾಡ್ದ. ಹೇಳಿ ಡ್ಯಾಡ್, ಏನು ವಿಷಯ? ನಮ್ಮ ಆ ಸಿರಜ್ನನ್ನು ನಾಶ ಮಾಡೋದು ಬೇಡ, ಅದಕ್ಕೆ ಬದಲಾಗಿ ಅವನೇ ಮತ್ತು ಅವನ ಕಂಪನಿಯು ಮುಚ್ಚಿ ಹೋಗುವಂತೆ ಒಂದು ಉಪಾಯ ಮಾಡಲು. ಏನು ಡ್ಯಾಡ್ ಅಂದ ಧೀರನ್. ಎಂದಿನಂತೆ ರಮಣ್ ಔಷಧಿ ಕಂಪ್ನಿಯಿಂದನೇ ಸಿರಜ್ ಆಸ್ಪತ್ರೆಗೆ ಬೇಕಾದ ಔಷಧಿಗಳು ಹೋಗ್ತವೆ. ಅದರಲ್ಲಿ ಹೇಗಾದರೂ ಮಾಡಿ ಈಗ ಯಾವತ್ತಾದರೂ ಮಧ್ಯೆ ಒಂದಿನ ಕಲಬೆರಕೆ ಔಷಧಿಗಳನ್ನು ಸೇರಿಸ್ಬಿಡು. 2-3 ಜೀವಗಳು ತೆಗೆದುಬಿಟ್ರೆ ಸಾಕು, ಇಬ್ಬರು ಬೇರೆ ಬೇರೆಯಾಗಿ ಹೋಗ್ತಾರೆ ಅಂತ ಹೇಳ್ದ ಕಾಶಿ. ರಮಣ್ಗೂ ಹಾಗೂ ಸಿರಜ್ಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಅಪಪ್ರಚಾರ ಬಂದ್ಬಿಡುತ್ತೆ ಕಣೋ. ಆಮೇಲೆ ಆ ರಮಣ್ಣನ ನಾಶ ಮಾಡೋದು ಸುಲಭ. ಇಲ್ಲ ಡ್ಯಾಡ್, ಅನಾವಶ್ಯಕವಾಗಿ ಬೇರೆಯವರನ್ನು ಕೊಲ್ಲೋದಕ್ಕೆ ನಾನು ಸಹಾಯ ಮಾಡೋದಿಲ್ಲ. ನನಗೆ ಆ ರಮಣ್ಣನ ಹಾಗೂ ಅವನ ಕುಟುಂಬವನ್ನು ನಾಶ ಮಾಡಬೇಕು ಅಂತ ಮಾತ್ರ ಇದೆ. ಮತ್ತು ಇನ್ಯಾವಾಗಿ ಅನಾವಶ್ಯಕವಾಗಿ ಮತ್ತು ಯಾರ್ದೋ ಜೀವಗಳನ್ನು ನಾಶ ಮಾಡಲು ಸಾಧ್ಯ ಇಲ್ಲ ಡ್ಯಾಡ್ ಅಂದ. ನಿನ್ನನ್ನು ನಿಮ್ಮ ಅಮ್ಮನ ಜೊತೆ ಬಿಟ್ಟಿದ್ದೆ ಬಹಳ ದೊಡ್ಡ ತಪ್ಪಾಯಿತು ಕಣೋ. ಈ ಸಮಯದಲ್ಲಿ ಹೀಗೆ ತತ್ವಶಾಸ್ತ್ರ ಮಾತನಾಡ್ತಿದ್ರೆ ನಾವು ಒಂದನ್ನು ಗೆಲ್ಲಲು ಸಾಧ್ಯ ಇಲ್ಲ ಕಣೋ. ಧೀರನ್ ಅಂತ ಕೋಪದಿಂದ ಕರೆದ. ಡ್ಯಾಡ್, ಅವರಿಬ್ಬರ ಆಸ್ಪತ್ರೆಯನ್ನು ಮುಚ್ಚಿಸ್ಬೇಕು ಅಷ್ಟೇ ತಾನೇ? ಅದನ್ನು ನಾನು ಮಾಡ್ತೀನಿ. ಆದರೆ ಯಾವುದೇ ಜೀವವನ್ನು ತೆಗೆಯಿದೆ ಅಷ್ಟು ಸುಲಭವಾಗಿ ಸೀರಜ್ ಔಷಧಿ ಕಂಪನಿಯೊಳಗಡೆ ಯಾವುದೇ ವಾಹನಗಳು ಹೋಗಲು ಸಾಧ್ಯ ಇಲ್ಲ. ರಮಣ್ ವಾಹನಗಳನ್ನು ಬಿಟ್ಟರೆ ಅಂದ. ಹಾಗಾದರೆ ಬಿಡಿ ಡ್ಯಾಡಿ, ರಮಣ್ ಗಾಡಿ ಅಂತಲೇ ನಾವು ಕೂಡ ಒಂದು ಗಾಡಿಯನ್ನು ಸಿದ್ಧಪಡಿಸ್ಬಿಡೋಣ. ಅದೆಲ್ಲ ಬೇಡ. ಸರಿ ಬಿಡಿ, ಹಣ ಇದ್ದರೆ 1000 ಜನ ನಮಗೆ ಕೆಲಸ ಮಾಡಲು ಬರ್ತಾರೆ. ರಮಣ್ ಔಷಧಿ ಕಂಪ್ನಿಯ ಡ್ರೈವರ್ ಯಾರನ್ನಾದರೂ ಹಣ ಕೊಟ್ಟು ಖರೀದಿಸ್ಬಿಡ್ತೀನಿ ಅಂತ ನಕ್ಕನು ಧೀರನ್. ಇತ್ತ ಆಕಾಂಕ್ಷ, ಈಗಲಾದರೂ ರಮಣ್ ತುಂಬ ಅಲರ್ಟ್ ಆಗಿ ಇರುವಂತೆ ಕಾಣ್ತಿದೆ. ಡ್ಯಾಡ್, ಅವನು ಬೋಗಸ್ ವೇಸ್ಟ್ ಡ್ಯಾಡ್. ನೀನೇ ಅವನಿಗೆ ದ್ರೋಹ ಮಾಡ್ತಿದೀಯ ಅಂತ ತಿಳಿಯದಷ್ಟು ಮೂರ್ಖ. ಆ ಮೂರ್ಖನಾಗಿರೋರನ್ನ ಹೋಗಿ ದೊಡ್ಡದಾಗಿ ಮಾತನಾಡ್ತೀಯಾ ಅಂದ.
ಧೀರಾ ಅವನು ನನ್ನ ಸಂಶಯಿಸಿಲ್ಲ, ಸಂಶಯ ಪಟ್ಬಿಟ್ರೆ ಸಾಕು, ಅಷ್ಟೇ ನಮ್ಮ ಕತೆ ಮುಗೀತು ಅಂದ. ಅಮ್ಮನೂ ಹೀಗೆ ಮಾತನಾಡ್ತಾರೆ, ನೀವು ಕೂಡ ಹೀಗೆ ಮಾತನಾಡ್ತೀರಲ್ಲ ಅಂತ ಹೇಳ್ದ ಧೀರನ್. ಆ ರಮಣ್ ಹೆಸರನ್ನ ಕೇಳಿದರೆ ನನಗೆ ಕೋಪ ಬರುತ್ತೆ ಡ್ಯಾಡ್. ಅವನು ಮಾತ್ರ ಹಾಗೆ ಸಂಶಯ ಪಟ್ಟಿದ್ರೆ ಪವಿತ್ರ ಕನ್ಸ್ಟ್ರಕ್ಷನ್ ರೂಪುಗೊಂಡಿರಲು ಸಾಧ್ಯ ಆಗ್ತಾನೇ ಇರಲಿಲ್ಲ ಡ್ಯಾಡಿ. ಭಾರತದಾದ್ಯಂತ ನಮಗೆ ಆಸ್ಪತ್ರೆಗಳಿರಲು ಸಾಧ್ಯ ಇರ್ತಿರ್ಲಿಲ್ಲ. ಅವನೊಬ್ಬ ಮೂರ್ಖ ಡ್ಯಾಡಿ ಅಂದ. ಯಾವತ್ತಿಗೂ ಶತ್ರುವನ್ನು ಹಗುರವಾಗಿ ಅಂದಾಜು ಮಾಡಬಾರ್ದು ಧೀರನ್. ಇದು ಹೆಮ್ಮೆ ಪಡುವ ಸಮಯ ಅಲ್ಲ, ಬಹಳ ಸ್ಪಷ್ಟವಾಗಿ ಹಾಗೂ ಎಚ್ಚರಿಕೆಯಿಂದ ಇರಬೇಕಾದ ಸಮಯ. ಅದೆಲ್ಲವನ್ನ ನಾನು ನೋಡ್ಕೋತೀನಿ ಡ್ಯಾಡಿ. ಸರಿ, ಎಚ್ಚರಿಕೆಯಿಂದ ಇರು ಅಂದರು ಅವರು. ಚಿಕ್ಕ ವಯಸ್ಸಿನಿಂದಲೂ ನಾವು ಪಡುವ ಕಷ್ಟಕ್ಕೆಲ್ಲ ಆ ರಮಣ ಮತ್ತು ಅವನ ಕುಟುಂಬನೇ ಕಾರಣ ಅಂತ ಹೇಳ್ಕೊಟ್ಟು ಬೆಳೆಸಿದ್ರಿಂದಾನೇ ಈ ಧೀರನ್ ಒಮ್ಮೆ ಅದು ಸರಿಯಾಗಿ ಅವನನ್ನು ನಾಶ ಮಾಡಿಬಿಟ್ರೆ ತಮ್ಮ ಜೀವನ ಸರಿ ಹೋಗುತ್ತೆ ಅಂತ ಎಣಿಕೆಯಲ್ಲಿ ಬೆಳೆದಿದ್ದಾನೆ ಈ ಧೀರನ್. ಧೀರನ ಯಾರು ಗೆಲ್ತಾರೆ ಅನ್ನೋದು ಕಾಲನೇ ಹೇಳಬೇಕು. ತನ್ನ ಸೆಲ್ಫೋನಲ್ಲಿ ಮಿಸ್ ಕಾಲ್ಗಳನ್ನು ನೋಡಿದ ಕಾಶಿ ರಮಣ್ಗೆ ಕರೆ ಮಾಡ್ದ. ಅವನು ಕರೆ ಸ್ವೀಕರಿಸಲಿಲ್ಲ. ಇತ್ತ ಕೆಲಸದಲ್ಲಿರ್ತಾನೆ, ನಂತರ ಮಾತನಾಡೋಣ ಅಂದ್ಕೊಂಡು ವಿಜಯ್ಗೆ ಕರೆ ಮಾಡ್ದ. ಹೊಸ ನಂಬರ್ ಆಗಿರೋದ್ರಿಂದ ಯಾರು ಅಂದ್ಕೊಳ್ತಲೇ ಹಲೋ ಅಂದ ವಿಜಯ್. ನಾನು ಕಣೋ, ಕಾಶಿ ಮಾತನಾಡ್ತಿದ್ದೇನೆ. ವಿಜಯ್, ಈತ ಯಾಕೆ ನಂಗೆ ಕಾಲ್ ಮಾಡ್ತಿದ್ದಾನೆ, ಅದು ಹೊಸ ನಂಬರ್ನಿಂದ ಅಂದ್ಕೊಳ್ತಲೇ ಹೇಳಿ ದೊಡ್ಡಪ್ಪ ಅಂದ. ಆ ಪದವನ್ನು ಕೇಳಿದ ತಕ್ಷಣ ಕಾಶಿ ಮನಸ್ಸು ನಜ್ಗುಜ್ಜಾಯಿತು. ಹೆತ್ತ ಮಗನನ್ನು ದೊಡ್ಡಪ್ಪ ಅಂತ ಕರೆಯುವಂತೆ ಮಾಡಿದ್ದು ನಾನು ತಾನೇ. ಆದರೆ ಇಂದು ಆ ಪದ ಕಹಿ ಅನಿಸ್ತು. ಅವನ ಬಾಯಿಂದ ಅಪ್ಪ ಅನ್ನೋ ಪದಕ್ಕಾಗಿ ಮನಸ್ಸು ಹಂಬಲಿಸ್ತು. ನಿನ್ನನ್ನು ನೇರವಾಗಿ ನೋಡಬೇಕು, ಈಗ ಬರ್ತೀಯಾ ಅಂತ ಕರೆದ ಕಾಶಿ. ನನ್ನ ಯಾಕೆ ದೊಡ್ಡಪ್ಪ? ಯಾಕೆ ಹೇಳಿದ್ರೆ ಮಾತ್ರ ಬರ್ತೀಯ ವಿಜಯ್? ಇಲ್ಲ, ಅಣ್ಣ ಕೆಲವು ಕೆಲಸಗಳನ್ನು ಕೊಟ್ಟಿದ್ದಾರೆ, ನಾನು ಬೆಳಗ್ಗೆ ಬರ್ತೀನಿ. ಅದನ್ನೆಲ್ಲ ನೀನು ಯಾಕೆ ಮಾಡ್ತೀಯಾ? ಮನೆಯಲ್ಲಿ ಕೆಲಸದಾಳಿಲ್ವಾ? ನೀನೇನು ಕೆಲಸದಾಳ, ಒಬ್ಬ ಡಾಕ್ಟರ್ ಅಲ್ವಾ ಅಂತ ಕಡು ಕೋಪದಿಂದ ಒಂದರ ಮೇಲೊಂದರಂತೆ ಮಾತುಗಳನ್ನು ಆಡಿದರು. ಆಗ ವಿಜಯ್, ಈತ ಯಾಕೆ ಹೀಗೆ ಮಾತನಾಡ್ತಿದ್ದಾನೆ ಅಂದ್ಕೊಂಡವನು, ರಮಣ್ಣಣ್ಣನ ಪರ್ಸ್ನಲ್ ಕೆಲಸಗಳನ್ನೆಲ್ಲ ಬೇರೆಯವರ ಹತ್ರ ಅವರು ಕೊಡೋದಿಲ್ಲ ತಾನೆ ದೊಡ್ಡಪ್ಪ ಅಂದ. ಅಂಥದ್ದು ಏನು ಪರ್ಸ್ನಲ್ ಅಂತ ಕೇಳ್ದ ಕಾಶಿ. ಅಂದರೂ ಮಗನನ್ನು ಕೆಲಸ ಮಾಡಿಸಿದ ಸಿಟ್ಟಿನಲ್ಲಿ. ನಾಳೆ ನೇರವಾಗಿ ಭೇಟಿಯಾದಾಗ ಹೇಳ್ತೀನಿ ದೊಡ್ಡಪ್ಪ. ಯಾಕೆ ಇವಾಗಲೇ ಬಂದರೆ ಏನು? ಈತ ಮದುವೆಗೆ ಬರೋದಿಲ್ವಾ? ಹಾಗಾದರೆ ಯಾಕೆ ತಾನೇ ಆಗಿ ಬರಲು ಹೇಳ್ತಿದ್ದಾರೆ? ಅಣ್ಣನ ಮದುವೆ ವಿಷಯವಾಗಿ ಮಾತನಾಡ್ತಿರಬಹುದು, ಅದಕ್ಕೆ ಇಷ್ಟು ಕೋಪವೋ ಏನೋ ಅಂತ ಸಿಕ್ಕಾಕೊಳ್ಬಾರ್ದು ಅಂತ ಯೋಚಿಸಿದ ವಿಜಯ್, ನಾಳೆ ನೋಡ್ತೀನಿ ದೊಡ್ಡಪ್ಪ, ಈಗ ಫೋನ್ ಇಡ್ಲಾ ಅಂದ. ಏನಪ್ಪ, 2 ಮಾತು ಕೂಡ ಮಾತಾಡಲ್ವೇನು? ಅಣ್ಣನ ಕೆಲಸ ಇದೆ, ತಡ ಆದರೆ ತನ್ನ ಮಗನನ್ನು ಬೈದ್ಬಿಡ್ತಾನೆ ಆ ರಮಣ್ ಅನ್ನೋ ಕಾರಣಕ್ಕೆ ಸರಿ, ಬರುವಾಗ ಕಾಲ್ ಮಾಡು. ಸರಿ ದೊಡ್ಡಪ್ಪ. ವಿಜಯ್, ನೀನು ನನ್ನನ್ನು ಬಂದು ಭೇಟಿಯಾಗೋದು ರಮಣ್ಗೆ ತಿಳಿಬಾರ್ದು. ಅಣ್ಣನಿಗೆ ತಿಳಿಬಾರ್ದ? ಅದು ಹೇಗೆ ಸಾಧ್ಯ? ಅದೆಲ್ಲ ಸಾಧ್ಯ. ನೇರವಾಗಿ ಬಾ, ನಿಮಗೆ ಸಾಕಷ್ಟು ಸರ್ಪ್ರೈಸ್ ಕಾದಿದೆ. ಅಣ್ಣನಿಗೆ ತಿಳಿಯದೆ ಮೀಟಿಂಗ್ ಇಟ್ಕೊಂಡ್ರೆ ಅದು ತಪ್ಪಾದ ಮೀಟಿಂಗ್ ಅಷ್ಟೇ, ಹೇಳ್ದೆ ಹೋಗಬಾರ್ದು ಅಂದ್ಕೊಂಡ ವಿಜಯ್, ಸರಿ ದೊಡ್ಡಪ್ಪ ಅಂತ ಕರೆಯನ್ನು ಕಟ್ ಮಾಡ್ದ. ವಿಜಯ್ ಮನೆಗೆ ಬಂದ. ಅವನಿಗೆ ಅಷ್ಟು ಸಂತೋಷ. ಮನೆಯಲ್ಲಿ ನಡೆಯುವ ಮೊದಲ ಸಮಾರಂಭ ತನ್ನ ಅಣ್ಣನ ಮದುವೆ. ರಮಣ್ ಹತ್ರ ಬಂದವನು, ಅಣ್ಣ, ನಮ್ಮ ವರ್ಕರ್ಸ್ ಎಲ್ಲರಿಗೂ ಡ್ರೆಸ್ ತಗೊಳ್ಳ? ಈಗ ಬೇಡ, ಮನೆಯೊಳಗೆ ನಮ್ಮದೇ ಅರಿವಿಲ್ಲದೆ ಯಾವುದೋ ಒಂದು ಕಾಗೆ ಇದೆ, ಅದಕ್ಕೆ ಯೋಚಿಸ್ತಿದ್ದೀನಿ. ಮಗು ಹುಟ್ಟಲಿ ಆಚರಿಸೋಣ ಅಂದ. ಆ ಮುಖವ ನೋಡಿ ಅಂದರೆ ರಮಣ್ ಮುಖನ ನೋಡಿದಾಗ ಯಾಕೋ ಅಣ್ಣನ ಮುಖ ಸರಿ ಇರಲಿಲ್ಲ ಅನ್ನಿಸ್ತು. ಯಾವುದಾದ್ರೂ ಸಮಸ್ಯೆನಾ ಅಣ್ಣ? ನಿಮ್ಮ ಫೇಸ್ ಏನೋ ಸರಿ ಇಲ್ಲ ಅದಕ್ಕೆ ಅಂದ. ಹಾಂ, ಚಿಕ್ಕಪ್ಪ ಏನೋ ಮಾಡ್ತಿದ್ದಾನೆ ಕಣೋ. ನನಗೆ ರಿಲೇಷನ್ ಚಿಕ್ಕಪ್ಪ ಒಬ್ಬನೇ. ನೀನು ಈಗ ನಮ್ಮ ಆಕಾಂಕ್ಷ ಮಾತ್ರ. ಆದರೆ ಅವರು ನನಗೆ ತಿಳಿಯದೆ ಏನೋ ಮಾಡ್ತಿರುವ ಹಾಗೆ ಅನ್ನಿಸ್ತಿದೆ. ಅದಕ್ಕೆ ಅಣ್ಣ ಹೇಳ್ಕಣೋ, ದೊಡ್ಡಪ್ಪ ನನ್ನನ್ನು ನಾಳೆ ಬರಲು ಹೇಳಿದ್ದಾರೆ. ಯಾಕಂತೆ? ಗೊತ್ತಿಲ್ಲ ಅಣ್ಣ. ಹೋಗ್ಲಾ ಬೇಡವಾ? ಹೋಗ್ಬಾ ಅಣ್ಣ. ಏನು ಹೇಳೋ? ಅವರು ನಿಮ್ಮ ಬಳಿ ಹೇಳ್ದೆ ಬರಲು ಹೇಳಿದರು ಅಂದ. ನನ್ನ ಬಳಿ ಹೇಳ್ದೆ ಬರಬೇಕಾ? ಅದ್ಯಾಕೆ? ನನ್ನ ಬಳಿ ಹೇಳ್ದೇನೆ ನನಗೆ ಅವರಿಗಿಂತ ನೀವೇ ಮುಖ್ಯ, ಅದಕ್ಕೆ ಅಂತ ನಕ್ಕವನು. ಹಾಗಾದರೆ ಆಕಾಂಕ್ಷ ಹೊರಗೆ ಹೋಗಲು
ಹೇಳಿದ್ದನ್ನು ಮಾತ್ರ ಯಾಕೆ ನೀನು ನನ್ನ ಬಳಿ ಹೇಳಲಿಲ್ಲ ಅಂದ. ಆಕಾಂಕ್ಷ ಅವರು ನಿಮಗೆ ಒಳ್ಳೆಯದನ್ನೇ ಮಾತ್ರ ಮಾಡ್ತಾಳೆ, ಆದರೆ ದೊಡ್ಡಪ್ಪ ಹಾಗೆ ನನಗೆ ಅನ್ನಿಸ್ತಿಲ್ಲ ಅಂತ ಹೇಳ್ದ ವಿಜಯ್. ಇರುವ ಸಂಬಂಧಗಳನ್ನೆಲ್ಲ ಸಂಶಯಿಸಿದ್ರೆ ನೆಮ್ಮದಿ ಹೊರಟು ಹೋಗುದು ಕಣೋ. ನೀನು ಹೋಗಿ ಅವರನ್ನು ನೋಡು ಅಂದವನು ಕೊಠಡಿ ಒಳಗಡೆ ಬಂದ. ಅಲ್ಲಿ ಆಕಾಂಕ್ಷ ನಿದ್ರಿಸ್ತಾ ಇದ್ಲು. ಯಾಕೋ ಎಷ್ಟು ನೋವು ಅನುಭವಿಸಿದ್ರೂ ಅವಳ ಸಾಮೀಪ್ಯವೇ ತನ್ನ ಮನಸ್ಸಿನ ಕಳವಳಿಗೆ ಮುದ್ದಾಗಿತ್ತು. ಅವಳ ಹತ್ರ ಬಂದು ಮಲಗಿದವನು ಆದರೆ ರಾತ್ರಿ ಪೂರ್ತಿ ರಮಣ್ಗೆ ನಿದ್ರೆನೇ ಬರ್ತಾ ಇರಲಿಲ್ಲ. ಚಿಕ್ಕಪ್ಪ ನನಗೆ ತಿಳಿಯದೆ ತಪ್ಪು ಮಾಡ್ತಿದ್ದಾರಾ ಅಂತ. ನನಗಾಗಿ ಬದುಕಿದವ್ರನ್ನ ಸಂಶಯಿಸಬಹುದಾ? ಹಲವು ಯೋಚನೆಗಳು. ಒಂದು ವೇಳೆ ಅವರು ನಮ್ಮ ಬಗ್ಗೆ ಯೋಚಿಸಿ ಒಳ್ಳೆಯದನ್ನೇ ಮಾಡ್ತಿರಬಹುದಲ್ವಾ? ಯಾಕೆ ವಿಷಯ ತಿಳಿಯದೆ ಇದನ್ನು ಅದನ್ನು ಅಂತ ಯೋಚಿಸ್ಬೇಕು? ನಿಮ್ಮ ಚಿಕ್ಕಪ್ಪ ಕೆಟ್ಟವರು ಅನ್ನೋ ತನ್ನವಳ ಪ್ರಶ್ನೆ ಆತನನ್ನು ಯಾವುದರಲ್ಲೂ ಗಮನ ಹರಿಸಲು ಬಿಡ್ತಾ ಇರಲಿಲ್ಲ. ಅದೇ ಸಮಯದಲ್ಲಿ ಯಾವುದೋ ಒಂದು ಸ್ಪರ್ಶದ ಅನುಭವ ಆಯಿತು. ಏನು ಅಂತ ನೋಡಲು ತನ್ನವಳ ಹೊಟ್ಟೆಯಲ್ಲಿ ಮಗು ಓದಿತಾ ಇತ್ತು. ಎದ್ದು ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ನೋಡ್ದ. ಮತ್ತೆ ಅದು ಕಾಲುಗಳಿಂದ ಓದಿತು. ಅವಳ ಮೇಲಿನ ಬಟ್ಟೆಯನ್ನು ಸರಿಸಿ ಅದು ಒದೆಯುವ ಜಾಗದಲ್ಲೆಲ್ಲ ಕೈ ಇಟ್ಟು ಅವನು ಹೊಟ್ಟೆಯಲ್ಲಿ ಆತನ ಸ್ಪರ್ಶದಿಂದ ಕಂಡುಬಿಟ್ಲು ಆಕಾಂಕ್ಷ. ಅವನು ಕುಳಿತಿರುವ ರೀತಿ ಕಂಡು, ಹಲೋ, ಏನೋ ಆಗಲೇ ಹೇಳಿದ್ರಿ, ಈಗ ನಡುರಾತ್ರಿಯಲ್ಲಿ ಏನು ರೊಮ್ಯಾನ್ಸ್ ಮಾಡ್ತಿದ್ದೀರಾ ಅಂದವಳು ಬಟ್ಟೆಯನ್ನು ಸರಿಸಿ ಅವನ ಮುಖ ನೋಡಿದ್ಲು. ನಾನು ರೊಮ್ಯಾನ್ಸ್ ಮಾಡಿದೆ, ನೀನು ನೋಡಿದೆ ಅನ್ನುವಂತೆ ನೋಡ್ದ ಅವನು ಅವಳನ್ನು. ಮತ್ತೆ ಹೊಟ್ಟೆಯಲ್ಲಿ ಮಗು ಒದೆಯಲು ಚಿನ್ನ ಅಮ್ಮನನ್ನು ತೊಂದರೆ ಮಾಡಬೇಡ ಅಂತ ಹೇಳ್ಕೊಳ್ತಾ ಅವನನ್ನು ನೋಡಿದವಳಿಗೆ ಅರ್ಥ ಆಯಿತು ಅವನು ಯಾಕಾಗಿ ತನ್ನನ್ನು ಸ್ಪರ್ಶಿಸಿದ ಅಂತ. ಅವನ ನೋಟಕ್ಕೆ ಬೆಂಕಿ ಕಂಡವಳಂತೆ ಆಕಾಂಕ್ಷ, ನಾಳೆ ಮದುವೆ, ಈಗ ಏನಾದರೂ ಮಾತನಾಡಿ ಇವರ ಮೂಡ್ ಕೆಡಿಸ್ಕೊಳ್ಳೋದು ಬೇಡ, ಮದುವೆ ದಿನ ಅಲ್ವಾ ಅಂತ ಮನಸ್ಸು ಹೇಳಲು ಮೆಲ್ಲನೆ ಕಣ್ಗಳನ್ನು ಮುಚ್ಕೊಂಡ್ಳು ಆಕಾಂಕ್ಷ. ಅದು ಹೊಟ್ಟೆಯಲ್ಲಿ ಒದೆಯಿತು. ಯಾಕೋ ತನ್ನ ಸ್ಪರ್ಶವನ್ನು ತನ್ನ ಮಗು ಬಯಸೋದನ್ನು ಅರಿತವನು ಒದ್ದ ಜಾಗದಲ್ಲೆಲ್ಲ ಕೈಯಿಟ್ಟು ಕಂದ, ಮುದ್ದು, ಬಂಗಾರ, ಚಿನ್ನ ಅಂತ ಮುದ್ದಾಡಲು ಅದು ಸ್ವಲ್ಪ ಹೊತ್ತಿನಲ್ಲಿ ಶಾಂತವಾಯಿತು. ಆತ ಅವಳ ಹೊಟ್ಟೆ ಮೇಲೆ ಕೈ ಹಾಕಿ ಅವಳನ್ನು ಅಪ್ಕೊಂಡೆ ಬಹಳ ಹೊತ್ತಿನ ನಂತರನೇ ನಿದ್ರೆಗೆ ಜಾರ್ದ ರಮಣ. ತಡವಾಗಿ ನಿದ್ರಿಸಿದವನು ಬೆಳಗ್ಗೆ ಬೇಗನೆ ಎದ್ದು ತನ್ನ ಭುಜದ ಮೇಲೆ ತಲೆ ಇಟ್ಟು ನಿದ್ರಿಸ್ತಾ ಇದ್ದ ಆಕಾಂಕ್ಷ ತಲೆಯನ್ನು ಎತ್ತಿ ತಲೆ ದಿಂಬಿನ ಮೇಲೆ ಇರಿಸ್ದ. ಯಾಕೋ ಅವಳನ್ನು ಬಿಟ್ಟು ಹೋಗುವ ಮನಸ್ಸಿಲ್ಲದೆ, ನಾನು ಕಂಡ ಮಾದಕತೆಗಳಲ್ಲೇ ಮಹಾ ಮಾದಕತೆ ನೀನು. ನಿನ್ನನ್ನು ಬಿಡಬೇಕೆಂದು ಹಲವು ಬಾರಿ ದೂರ ನಿಂತರೂ ಮನಸ್ಸು ಯಾಕೋ ನಿನ್ನ ಹಿಂದೆನೇ ಸುತ್ತುತ್ತಿದೆ ಕಣೆ. ನೀನು ತಪ್ಪು ಮಾಡಿದೀಯಾ ಅಂತ ತಿಳಿದಿದ್ರೂ ದೂರ ಇಡಲು ಮನಸ್ಸು ಒಪ್ಕೋತಾನೇ ಇಲ್ಲ. ದೂರ ಆಗಬಹುದು ಅಂತ ಹಲವು ಬಾರಿ ನೆನೆಸ್ಕೊಂಡು ಸೋತು ಹೋಗ್ತಿದ್ದೀನಿ. ದೂರ ಆದರೆ ಇನ್ನು ನನ್ನ ಜೀವನದ ಗತಿ ಏನು? ಯಾವುದ್ರಲ್ಲೂ ನಂಬಿಕೆ ಇಲ್ಲದವನು ನಾನು. ಆದರೆ ಒಳ್ಳೆಯದೋ ಕೆಟ್ಟೋ ಇಂದಿಗೆ ತಾಳಿ ಕಟ್ತಾ ಇದ್ದೀನಿ. ಇದಕ್ಕೂ ಮೊದಲು ನೀನು ಏನೇ ತಪ್ಪು ಮಾಡಿದರೂ ಕ್ಷಮಿಸಲು ನಾನು ಶಕ್ತನಾಗಿ, ನನಗೆ ತಾಳಿ ಕಟ್ಟಿ ಹೆಂಡತಿ ಅಂತ ಮನೆಗೆ ಬಂದ ನಂತರ ನೀನು ಚಿಕ್ಕ ತಪ್ಪು ಮಾಡಿದರೂ ರಮಣನ ಇನ್ನೊಂದು ಮುಖವನ್ನು ನೋಡಬೇಕಾಗುತ್ತೆ ಅಂತ ತನಗೆ ತಾನೇ ಹೇಳ್ಕೊಂಡವನು ಎದ್ದು ಕೆಳಗಡೆ ಹೋದ. ಕಾರ್ ಡ್ರೈವರ್ ಜೊತೆಗೆ ಮಾತನಾಡ್ತಾ ಹೊರಗೆ ಬರುವಾಗ ವಿಜಯ್ ಎದ್ದು ಬಂದು, ಅಣ್ಣ ಎಲ್ಲಿಗೆ ಹೊರಟಿದ್ದೀರಾ? ದೇವಸ್ಥಾನಕ್ಕೆ ಹೋಗಿ ಎಲ್ಲ ಹೇಗಿದೆ ನೋಡಬೇಕಲ್ವ ವಿಜಯ್? ಅಣ್ಣ ನೀವು ಹೋಗಿ, ನಾನು ಹೋಗಿ ನೋಡ್ತೀನಿ. ಯಾರು ನೋಡಿದರೆ ಏನು ಕಣೋ ಅಣ್ಣ, ಇಲ್ಲಿವರೆಗೆ ಯಾವಾಗಲೂ ಮಿಸ್ಟರ್ ಪರ್ಫೆಕ್ಟ್ ನೀವು. ಇಂದು ನಾನು ನೋಡ್ತೀನಿ ಪ್ಲೀಸ್ ಅಂದ. ಇದೊಂದು ದಿನ ಆದರೂ ನನ್ನ ಅಣ್ಣನ ಮದುವೆಗಾಗಿ ಎಲ್ಲವನ್ನ ನಾನೇ ಮಾಡಿದೆ ಅನ್ನೋ ಸಂತೋಷದಲ್ಲಿರ್ತೀನಿ. ಸರಿ ಕಣೋ, ಹೋಗ್ಬಾ ಅಂದವನು ತನ್ನ ಕೊಠಡಿಗೆ ಬಂದಾಗ ಆಕಾಂಕ್ಷ ತನ್ನ ಬೆರಳುಗಳಿಂದ ಅವನಿಗೆ ಹುಡುಕ್ತಾ ಇರೋದನ್ನು ಅರಿತವನಿಗೆ ಈ ಒಂದು ಕ್ಷಣನೇ ಅವಳನ್ನು ಇನ್ನೂ ತನ್ನೊಳಗಡೆ ಅಡಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡವನು ತಾನಾಗಿನೇ ಬಂದು ಮತ್ತೆ ಮಲ್ಕೊಂಡ. ಅವಳನ್ನು ಅಪ್ಕೊಂಡ. ತನ್ನ ಜೀವನದಲ್ಲಿ ಒಳ್ಳೆಯದು ನಡೆಯಲಿರುವ ಪ್ರಮುಖ ದಿನ ಆಗಿದ್ದರಿಂದ ಅವಳು ಎಚ್ಚರಗೊಂಡ್ಳು. ವೇಗವಾಗಿ ಬೇಗನೆ ಎದ್ದವಳು ತನ್ನನ್ನು ಅಪ್ಕೊಂಡಿರುವ ರಮಣನ ನೆತ್ತಿಯ ಮೇಲೆ ಮುತ್ತಿಟ್ಟು ಎದ್ದು ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಿಸಿ ಬಂದವಳು ಅಲ್ಲಿ ನಿದ್ರಿಸ್ತಾ ಇರುವ ತನ್ನವನ ಹತ್ರ ಬಂದು ಕೆನ್ನೆ ತಟ್ಟಿದ್ಲು. ಎಚ್ಚರಗೊಂಡವನು ತಯಾರಾಗಿ ನಿಂತಿದ್ದ ಅವಳನ್ನು ನೋಡ್ದ. ನಂತರ ಸಮಯ ನೋಡ್ದ. ಅದು ಇನ್ನು 4 ಗಂಟೆ ಅಂತಲೇ ತೋರಿಸ್ತಿತ್ತು. ಏನು ಅನ್ನುವಂತೆ ನೋಡ್ದ ರಮಣ್. ಹೊರಡಬೇಕಲ್ವಾ?
ಎಲ್ಲಿಗೆ ಅಂದ ರಮಣ್. ಎಲ್ಲಿಗೆ ಅಂತ ಗೊತ್ತಿಲ್ಲದವನಂತೆ ಕೇಳ್ದ. ಮದುವೆಗೆ ಅಂದ್ಲು ಆಕಾಂಕ್ಷ. ಒಂದು ನಿಮಿಷ ಅವಳ ಮುಖವೆಲ್ಲ ಸುಕ್ಕುಗಟ್ಟಿ ಹೋಯಿತು. ಕಣ್ಗಳು ಕೂಡ ಕಣ್ಣೀರಿಂದ ತುಂಬಿಕೊಂಡ್ವು. ಸ್ವಲ್ಪ ಆಟ ಆಡಿಸಿ ನೋಡೋಣ ಅಂತ ಅಂದ್ಕೊಂಡವನು ಕೇಳಿದನ್ನೆಲ್ಲ ಯಾರಿಗೆ ಮದುವೆ, ನಮಗೆ ತಾನೇ ಅಂದ್ಲು ಆಕಾಂಕ್ಷ. ಓಹೋ ಹೌದಾ ಅಂದ ರಮಣ್. ಹಾಗಂತ ಹೇಳಿ ಅವನ ಕಣ್ಣುಗಳನ್ನು ಮುಚ್ಕೊಂಡ. ಈ ಕಥೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ ಅಂತ ತಪ್ಪದೆ ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.